ಆತ್ಮನಿಗೆ ಸಂಗತಿ ಇಲ್ಲವೆಂದದ್ದು ವನತೆ ಕೇಳ್ ಬೆಳಕು ಕತ್ತಲೆಯಂತೆ ಅಂತೇಳಿ ನಿನ್ನೆ ದಿವಸ ಪಲ್ಲವಿಯನ್ನು ಇಟ್ಟುಕೊಂಡು ಚರ್ಚೆ ಮಾಡ್ಕೊತ ಬಂದೇವಿ. ಹೆಂಗಂದ್ರ ಮೈತ್ರಿ, ಬೆಳಕು ಕತ್ತಲೆ ಇವುಗಳು ಒಂದಕ್ಕಿಂತ ಒಂದು ವಿಲಕ್ಷಣ ಸ್ವಭಾವ ಉಳ್ಳವಾಗಿದ್ದರಿಂದ ಹೇಗೆ ಸಂಬಂಧ ಇಲ್ಲವೋ ಹಾಗೆ ಆತ್ಮನಿಗೂ ಮತ್ತು ದೇಹಕ್ಕೂ ಲಕ್ಷಣಗಳು ಭಿನ್ನವಾಗಿದ್ದರಿಂದ ಅವು ಸಂಗತಿಗಳಲ್ಲವೆಂದು ತಿಳಿ ಅನ್ನುವಂಥದ್ದನ್ನ ಪಲ್ಲವಿ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡ್ಕೊಂಡು ಬಂದೇವ್ರಿ. ಏನ್ ಹೇಳಿದ್ರಪ್ಪ ಅಂದ್ರ, ಇವು ದೇಹವೇ ಬ್ಯಾರೆ ಆತ್ಮನೇ ಬ್ಯಾರೆ ಅದ, ಇವಕ್ಕೆ ಹೆಂಗ ಸಂಬಂಧ ಇಲ್ಲ ಅಂದ್ರೆ ಒಂದು ದೃಷ್ಟಾಂತದಂತೆ ಕತ್ತಲೆ ಬೆಳಕಿನಂತೆ ಹೆಂಗವು ವಿರೋಧ ಅದಾವು, ಹಂಗಿಲ್ಲಿ ಕೂಡ ಆತ್ಮ ಅನಾತ್ಮ ಕೂಡ ಒಂದೇ ದೇಹದೊಳಗಿದ್ರೂ ಕೂಡ ಒಂದೇ ಒತ್ತಡ ಇದ್ರೂ ಕೂಡ ಅವು ಹೆಂಗದಾವು ವಿರೋಧಿ ಆಗ್ಯದಾವು. ಆತ್ಮನ ವ್ಯವಹಾರಗಳನ್ನೇ ಬ್ಯಾರೆ ಅದಾವ, ಅನಾತ್ಮದ ಲಕ್ಷಣಗಳನ್ನೇ ಬ್ಯಾರೆ ಅದಾವ ಅನ್ನುವಂಥದ್ದನ್ನೊಂದು ಪಲ್ಲವಿಯಾಗಿ ತಗೊಂಡು ಒಂದು ಸಾಕಷ್ಟು ಅವ್ರ ದೃಷ್ಟಾಂತ ಕೊಟ್ಟು ಚರ್ಚೆ ಮಾಡ್ಕೊತ ಬಂದೇವಿ. ನಿನ್ನೆ ನಾವು ಎಲ್ಲರೂ ಕೇಳಿದನ ಇದು ಜಡ, ಇದು ತಾನ್ ಹೆಂಗದನ ಅಜಡ ಅನ್ನೋದನ ಅಂತೇಳಿ ನಿನ್ನೆ ಎನ್ನೊಡನೆ ಸಮರಸವಿನ್ನು ಬೇಡಲೆ ತನವೇ ಮುನ್ನಿನಂತೆ ಅನ್ಯ ನೀ ಎನೆಗೆ ಎನ್ನುವಂಥದ್ದೊಂದು ನಿಜಗೊಂಡು ಜ್ಞಾನ ಪ್ರತಿಪಾದನ ಸ್ಥಳದೊಳಗ ಎಲ್ಲವನ್ನು ಬೇರ್ಪಡಿಸಿ ಆತ್ಮನ ವ್ಯವಹಾರಗಳೇ ಬೇರೆ ಇದಾವ, ಅನಾತ್ಮನ ವ್ಯವಹಾರಗಳು ಬೇರೆ ಇದಾವ ಅನ್ನುವಂಥದ್ದನ್ನ ನಿನ್ನೆ ದಿವ್ಸ ಕೇಳ್ಕೊತ ಬಂದೇವಿ. ಹಂಗಿದು ಶರೀರ ಹೆಂಗದ ಜಡ ಅದ, ನೀ ಆತ್ಮ ಹೆಂಗದಿ ಅಂದ್ರೆ ಚೇತನ ಅದಿ. ಈ ಶರೀರ ಹೆಂಗದಪ್ಪ ಅಂದ್ರೆ ಇದು ಅನಿತ್ಯ ಅದ, ನೀ ನಿತ್ಯ ಅದಿ. ಮತ್ತ ಈ ಶರೀರ ಹೆಂಗದಪ್ಪ ಅಂದ್ರೆ ಇದು ದುಃಖಮಯ ಅದ, ನೀ ಹೆಂಗದಿ ಸುಖ ಸ್ವರೂಪದಿ. ಈ ಶರೀರ ಹೆಂಗದಪ್ಪ ಅಂದ್ರೆ ಇದು ಖಂಡ ಅದ, ನೀನ್ ಹೆಂಗದಿ ಅಖಂಡ ಸ್ವರೂಪ ಆತ್ಮ ನೀನದಿ ಅನ್ನುವಂಥದ್ದನ್ನ ನಮಗ ಹಿಂಗ್ ತಿಳಿಸ್ಕೋತ ಬಂದ್ರು. ಮುಂದೆ ಏನ್ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಜಡವಿದು ತನು ತಾ ಅಜಡನೆಂದು ಸಂಗತಿ ಜಡ ಅಜಡಗಳೆಂಬುದೇ ಅಂದ್ರೆ ಎರಡು ಕೂಡಿರಾಕ ಸಾಧ್ಯ ಅದನು ಅಂದ್ರ ಇಲ್ಲ ಅನ್ನುವಂಥದ್ದನ್ನ ಅವರೇ ಹೇಳಿ ಮುಂದೆ ಏನ್ ಹೇಳ್ತಾರ, ಮೈತ್ರಿ ಬಡ ನಡುವಿನ ಬಾಲೆ ಬಗೆಯುವುದು ನಿನ್ನಿಲ್ಲಿ ಸೊಡರು ಕತ್ತಲೆಗಳು ತೆರೆನೆಂದು ಅಂದ್ರ ಇಲ್ಲಿ ಮತ್ತೊಂದು ದೃಷ್ಟಾಂತವನ್ನು ಮೈತ್ರಿ ಹೇಳ್ಕೊತ ಬಂದ್ರು. ಏನ್ ಹೇಳಿದ, ಬಡ ನಡುವಿನ ಬಾಲೆ ಅಂದ್ರ ತೆಳ್ಳ ನಡವುಳ್ಳ ಏ ಸ್ತ್ರೀಯಳೆ ಸೊಡರು ಕತ್ತಲೆಗಳು ಬೆಳಕು ಕತ್ತಲು ತೆರೆನೆಂದು ಅಂದ್ರ ಬೆಳಕ ಕತ್ತಲು ಎರಡು ಕೂಡಿರಾಕ ಬರ್ತಾವನು ಅಂದ್ರ ಸಾಧ್ಯವೇ ಇಲ್ಲ. ಆದ್ರೂ ನಮ್ಗ ತಿಳಿಲಾರ್ಕ ಎರಡೂ ಕೂಡಿಸಿ ಆತ್ಮನ ಅನಾತ್ಮನ ಎರಡೂ ಕೂಡಿಸಿ ನಮ್ಗೆ ಏನಾಗ್ಯದ ತದಾತ್ಮ ಸಂಬಂಧ ಹೊಂದಿ ಅನೇಕ ಜನ್ಮ ಜೊತೆ ನಾವು ಎರಡನ್ನು ಕೂಡಿಸಿ ಮಾಡ್ಕೋತ ಬಂದ ಸಂಬಂಧ ನಮ್ಗೆ ಏನಾಗ್ಯದ ಮರು ಆಗ್ಯದ. ಅಜ್ಞಾನದೊಳಗ ಒಮ್ಮೆ ದೇಹಕ್ಕೆ ಆತ್ಮ ಅಂತೀನಿ, ಒಮ್ಮೆ ಈ ಅದಕ್ಕೆದಕ್ಕೋ ನಾನು ಬುದ್ಧಿಗೆ ಆತ್ಮ ಅಂತೀನಿ. ಏನೇನೋ ತಿಳ್ಕೊಂಡು ಬಂದ ಸಂಬಂಧ ನನಗೆ ಏನಾಗ್ಯದ ಮರು ಆಗ್ಯದ. ಮರು ಆದ ಸಂಬಂಧ ನಾನು ಹುಟ್ಟು ಸಾವು ಕೊಳಪಟ್ಟಿನಿ ಎನ್ನುವಂಥದ್ದನ್ನ ಅಲ್ಲಿ ತಿಳಿಸ್ಕೋತ ಬಂದ್ರು. ನಾವು ಹುಟ್ಟು ಸಾವನ್ನ ಕಳ್ಕೋಬೇಕಂದ್ರ, ಈ ದುಃಖದಿಂದ ನಿವೃತ್ತಿ ಹೊಂದಬೇಕಂದ್ರ ನನಗೇನಾಗ್ಬೇಕ, ಆತ್ಮ ಅಂದ್ರೆ ಏನು ಅನಾತ್ಮ ಅಂದ್ರೆ ಏನು, ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ನಾನು ಆತ್ಮಕ್ಕೂ ಮತ್ತು ಅನಾತ್ಮ ನಾನೇ ನನ್ನೊಳಗೆ ಎರಡು ತೋರಿದ್ರು ಕೂಡ ನಾ ಆತ್ಮ ಸ್ವರೂಪನೇ ಇದೀನಿ ಅನ್ನುವಂಥದ್ದು ಅನುಭವಕ್ಕೆ ಬರ್ತಂದ್ರ ಈ ದೇಹಾದಿ ಅವರುಗಳು ದೇಹನೇ ಜಡ ಅದಂದ್ರ ದೇಹಕ್ಕೆ ಸಂಬಂಧಪಟ್ಟು ಜಗತ್ತೇನೂ ಕೂಡ ಸುಳ್ಳೆ ಅದ, ಮಿಥ್ಯನೇ ಅದ. ನಮ್ ಪ್ರತ್ಯಕ್ಷ ಅನುಭವ ಶರೀರ ಜಡನೇ ಸುಳ್ಳೆ ಅದ ಅನ್ನುವಂಥದ್ದು ನಮ್ಗೆ ಜಾಗ್ರ ಸ್ವಪ್ನ ಸುಸುಪ್ತಿಯೊಳಗೆ ಅನುಭವ ಅದ. ಮತ್ತ ನನ್ನ ಇರುವಿಕೆ ಹೆಂಗದನು ನಮ್ಮ ಅನುಭವ ಅದ. ನನ್ನ ಇರುವಿಕೆ ಹೆಂಗದಂದ್ರ ಸುಸುಪ್ತಿ ಒಳಗೆ ಏನೂ ಇಲ್ಲದೆ ಇರುವಂತ ಆನಂದ ಸ್ವರೂಪನೇ ನಾನು ಅದೀನಲ್ಲ. ನಮ್ಗೆಲ್ಲರಿಗೆ ಅನುಭವ ಪ್ರತ್ಯಕ್ಷ ಅನುಭವ ಅದ. ನಮ್ಗೆ ದಿನ ಸುಖವನ್ನು ಅನುಭವಿಸಿದ್ರು ಕೂಡ ನಮಗೆ ಏನಾಗ್ತದ, ಜಾಗೃತ ವ್ಯವಹಾರ ಒಂದೇ ಸತ್ಯ ಅಂತ ತಿಳಿದ ಸಂಬಂಧ ಈ ಯಾವ್ದಪ್ಪ ಅಂದ್ರೆ ಈ ಸ್ಥೂಲ ಶರೀರದೊಳಗೆ ಆಗುವಂತ ವ್ಯವಹಾರೇ ಸತ್ಯ, ಜಡ ಶರೀರ ಸತ್ಯ ಅಂತ ತಿಳ್ಕೊಂಡ ಸಂಬಂಧ ನಮಗೆ ಏನಾಗ್ಯದ ಭ್ರಾಂತಿ ಒಳಗೆ ಏನಾಗ್ಯದ ನಮಗ ದೇಹಾದಿ ಸತ್ಯ ಅನ್ನುವಂಥದ್ದಾಗ್ಯದ. ನಾನು ದಿನ ನಿತ್ಯ ಸುಸುಪ್ತಿ ಅವಸ್ಥೆಗಳು ಏನೂ ಇಲ್ಲದೆ ನಾನು ದಿನ ಅನುಭವಿಸ್ತೀನಿ. ನಾನು ಅನುಭವ ಸಿದ್ಧ ಅದ. ನಾನು ಹೆಂಗದೀನಿ ಏನೂ ಇಲ್ಲದೆ ನಿರ್ವಿಷಯದೊಳಗೆ ಆನಂದ ಪಡುವಂತ ನಾವು ಅಲ್ಲಿ ಅನುಭವಿಸಿ ಎಲ್ಲರೂ ಅನುಭವಿಸಿದ್ದು ಕೂಡ ನಮಗೆ ಪ್ರತ್ಯಕ್ಷ ಇದ್ರೂ ಕೂಡ ಏನು ಮರು ಮಾಡ್ಯದಲ್ಲ, ಭ್ರಾಂತಿ ಮಾಡ್ಯದಲ್ಲ, ಇದೇ ಅಜ್ಞಾನ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಪ್ರತ್ಯಕ್ಷ ಜ್ಞಾನ ಅದ. ಇದು ಹೆಂಗದಪ್ಪ ಅಂದ್ರ ಜಡವು ಅಂದರೆ ಜ್ಞಾನವಿಲ್ಲದ್ದು ಶರೀರ ಹೆಂಗಿದ, ಇದು ಜ್ಞಾನ ಇಲ್ಲದ್ದು, ಇದಕ್ ತಂದು ಜ್ಞಾನ ಇಲ್ಲ, ಇತರದ್ದು ಜ್ಞಾನ ಇಲ್ಲ ಅಂತ ನಿನ್ನೆ ಚರ್ಚೆ ಮಾಡ್ಕೋತ ಬಂದೇವಿ. ನಾ ಹೆಂಗದೀನಿ ಅಜಡನು ಅಂದರೆ ಜ್ಞಾನವಿದ್ದದ್ದು, ನಾನು ಅರು ಸ್ವರೂಪದೀನಿ ಜಡ, ನಾನು ಇದು ಜ್ಞಾನ ಇಲ್ಲದ್ದು, ತಂದು ಜ್ಞಾನ ಇಲ್ಲ, ಇತರದ್ದು ಜ್ಞಾನ ಇಲ್ಲ. ನಾನ್ ಹೆಂಗದೀನಿ ಆತ್ಮ ಹೆಂಗದೀನಿ ಒಂದೇ ಶರೀರ ಎರಡೂ ಕೂಡ್ತೇವೆ, ಎರಡೂ ಕೂಡಿ ವ್ಯವಹಾರ ಮಾಡಕತ್ತೀವಿ. ಆದ್ರೆ ಅದು ಏನೈತಿ ಅದ್ರ ಏನು ಅದಕ್ಕೆ ಅರಿವೇ ಇಲ್ಲ, ಅದು ಜಡನೇ ಅದ. ನನ್ನ ಸತ್ತ ತಗೊಂಡು ಅದು ಕೆಲಸ ಮಾಡ್ತದ ಅಂದ್ರೂ ಕೂಡ ನನ್ನ ಮನುಷ್ಯದಲ್ಲ
ಇದು ನಾ ಹೆಂಗದೀನಿ, ಆತ್ಮ ಹೆಂಗದೀನಿ, ನಾ ಸ್ವರೂಪದೀನಿ. ಮತ್ತ ಈ ದೇಹದೊಳಗಾಗು ಎಲ್ಲಾ ವ್ಯವಹಾರಗಳನ್ನ ಸರ್ವ ಘಟ ಪ್ರಪಂಚ ಆದಿ ಅಂದ್ರೆ ಎಲ್ಲಾ 5 ಕೋಶಗಳನ್ನ 3 ಅವಸ್ಥೆಗಳನ್ನ ಈ ಎಲ್ಲವನ್ನು ನಾನು ಅರಿಯುವುದ್ರಲಿಂದ ಅದಕ್ಕೆ ನಾನು ಏನದೀನಿ, ನಾ ಚೇತನ ಅದೀನಿ. ಮತ್ತ ನಾನು ಹೆಂಗದೀನಿ ನನ್ನ ತಿಳಿಯಾಕ ಇವು ಇಂದ್ರಿಯಗಳಿಂದ ಏನು ಕಾರ್ಯ ನಡೆಯುವುದಿಲ್ಲ, ಇಂದ್ರಿಯಗಳು ನನ್ನನ್ನ ತಿಳಿಯಾಕ ಆಗುವುದಿಲ್ಲ ಅನ್ನುವಂಥದ್ದು ನಮಗೆ ಪ್ರತ್ಯಕ್ಷ ಅನುಭವ ಅದ. ನಾನು ಸ್ವರೂಪನೇ ಇದೀನಿ ಅನ್ನೋದು ಅನುಭವ ಅದ ಅನ್ನುವಂಥದ್ದನ್ನ ಇಲ್ಲಿ ಕೂಡ ಅವ್ರು ಇದನ್ನೇ ಹೇಳ್ಕೋತ ಹೊಂಟಾರ. ಮತ್ ನಾ ಹೆಂಗ ಇದಕ್ಕ ಮತ್ತೊಂದು ದೃಷ್ಟಾಂತ ಹೇಳ್ತಾರ. ಇದು ಹೆಂಗ ಇದ್ರ ಲಕ್ಷಣ ಬೇರೆ, ಇದ್ರ ಲಕ್ಷಣ ಬೇರೆ ಇದಾವು. ಜಡವು ಅಂದರೆ ಜ್ಞಾನವಿಲ್ಲದ್ದು, ನಾನು ಹೆಂಗದೀನಿ ಅಜಡನು ಅಂದ್ರೆ ಜ್ಞಾನವಿದ್ದದ್ದು. ಇವ್ ಎರಡು ಹೆಂಗಂದ್ರೆ ಬೆಳಕು ಕತ್ತಲಿಗತ್ತೇನೆ ಹೆಂಗ ಇರೋದೇ ಅದಾವು. ಹಂಗ ಶೀತ ಉಷ್ಣ, ಇದು ಶೀತದ ವ್ಯವಹಾರನೇ ಬೇರೆ, ಚಳಿಗಾಲನೇ ಬೇರೆ, ಬ್ಯಾಸಿಗೆ ಕಾಲನೇ ಬೇರೆ. ಇವ್ ಎರಡು ಅನುಭವ ಅದಾವ ನಮ್ಗ. ಶೀತದ ಲಕ್ಷಣಗಳನ್ನು ಬೇರೆ ಅದಾವು, ಬಿಸಿಲಿನ ಲಕ್ಷಣಗಳನ್ನ ನಾನು ಒಬ್ಬನೇ ಅನುಭವಿಸೀನಿ. ನನಗ ಅನುಭವ ಇದ್ರೂ ಕೂಡ ನನಗೆ ಏನಾಗ್ಯದ ಇಲ್ಲಿ ಆ ಎರಡೂ ಕೂಡಿ ಮಾಡೋದ್ರಿಂದ, ಶಾಸ್ತ್ರಜ್ಞಾನ ಇರೋದ್ರಿಂದ ನಮ್ಗೆ ಏನಾಗ್ಯದ, ಸಾಮಾನ್ಯ ಜ್ಞಾನ ಎಲ್ಲರೇ ಐತಿ. ಎಲ್ಲದಕ್ಕೂ ಯಾವ್ದಕ್ಕೂ ಸಾಮಾನ್ಯ ಜ್ಞಾನ ಅಡ್ಡಿ ಆಗಿಲ್ಲ, ಸಂಸಾರಕ್ಕೂ ಅಡ್ಡಿ ಆಗಿಲ್ಲ, ಈ ಜ್ಞಾನಕ್ಕೂ ಅಡ್ಡಿ ಆಗಿಲ್ಲ. ಆದ್ರೂ ಕೂಡ ನಾ ಗುರು ಸಿಕ್ಕಿಲ್ಲ, ಗುರು ಜ್ಞಾನದಿಂದ ಗುರು ಸೇವಾದಿಗಳನ್ನು ಮಾಡಿಲ್ಲ, ಗುರು ಜ್ಞಾನವನ್ನು ಮಾಡಿಕೊಂಡಿಲ್ಲ. ಇಲ್ಲಿ ಆತ್ಮ ಯಾವ್ದು ಅನಾತ್ಮ ಯಾವ್ದು ಬೇರ್ಪಡಿಸಿ ನಾ ತಿಳ್ಕೊಂಡಿಲ್ಲ. ಕೇಳಲಾರ ಸಂಬಂಧ ನನಗಲ್ಲಿ ವಿಶೇಷ ಜ್ಞಾನ ಮಾಡ್ಕೊಳ್ಳಾರ ಸಂಬಂಧ ಈ ಕಲ್ಪಿತ ಜ್ಞಾನ ಏನೈತಿಲ್ಲ, ಶರೀರ ನಾನು ಅನ್ನೋದು ನನಗ ಅದನ್ನ ಇಲ್ಲದಂಗ ಮಾಡ್ಕೊಳ್ಳೋದು ಆಗಿಲ್ಲ ಅನ್ನುವಂಥದ್ದು ನಿನ್ನೆ ಕೇಳ್ಕೊತ ಬಂದಿವಿ. ಆ ಸ್ಥೂಲ ಸೂಕ್ಷ್ಮ ಶರೀರ ನಮ್ಗ ಅನುಭವ ಐತಿ. ಆದ್ರೆ ಯಾವುದಪ್ಪ ಅಂದ್ರ ಈ ಹೋಗುದು ಬರುದು ಯಾವ್ದಪ್ಪ ಅಂದ್ರ ಹುಟ್ಟು ಸಾವಕ್ಕೆ ಯಾವ್ದು ಒಳಪಟ್ಟದಪ್ಪ ಅಂದ್ರ ಇದು ಚಿದಾಭಾಸ, ಇದು ಅಂತಃಕರಣಗಳ ವಿಶಿಷ್ಟ ಚೇತನ ಏನ್ ಜೀವ ಅಂತ ಹೇಳೇವಲ್ಲ. ಈ ಸೂಕ್ಷ್ಮ ಶರೀರ ಇಲ್ಲದಂಗ ಮಾಡ್ಕೊಳಕ್ ನಮ್ಗಿನ್ನ ಏನಾಗಿದಪ್ಪ ಅಂದ್ರೆ ಅದನ್ನ ರಕ್ಷಣೆ ಮಾಡ್ಕೊಂಡು ಈ ಶರೀರದೊಳ ಹಾಗೂ ವ್ಯವಹಾರಗಳನ್ನ ಸತ್ಯ ಅಂತ ತಿಳ್ಕೊಂಡ ಸಂಬಂಧ ನಮಗ ಮರುವಾದ ಸಂಬಂಧ ಇದು ಯಾವುದು, ಆ ಚಿದಾಭಾಸ ಏನ ಇದು ಮೋಹ ಮಾಡಿ ಬಂಧನ ಮಾಡ್ಕೊಂಡಿವಲ್ಲ ಈ ಶರೀರ ನಾನು ಅನ್ನುವಂಥದ್ದು ಯಾವ್ದಪ್ಪ ಅಂದ್ರ ಇದೇ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ಎಲ್ಲಿ ಹೆಂಗದಪ್ಪ ಅಂದ್ರ ಮೋಹದಿಂದ ಬಂಧನ ಮಾಡ್ಕೊಂಡಿವಿ. ಆ ಮೋಹ ನಮ್ಮನ್ನ ಏನ್ ಮಾಡದ, ಜ್ಞಾನಕ್ಕೆ ತಿಳ್ಕೊಳ್ಳಾರ ಅಡ್ಡಿ ಮಾಡಕತ್ತದ. ಎದ್ರ ಬಗ್ಗೆ ಮೋಹ, ಈ ಶರೀರ ಬಗ್ಗೆ ಮೋಹ. ಶರೀರಕ್ಕೂ ಸಂಬಂಧಪಟ್ಟು ಹೆಂಡ್ರು ಮಕ್ಕಳು ಎಲ್ಲವೂ ಕೂಡ ಮೋಹ ಮಾತ್ರ ನನ್ನ ಏನ್ ಮಾಡ್ಯದ, ಬಂಧನ ಮಾಡ್ಯದ ಅನ್ನುವಂಥದ್ದನ್ನ ನಾವು ರಗಡ್ ಸಲ ಗೀತಾ ಪ್ರಮಾಣಕ್ಕೆ ತಗೊಂಡು ಕೇಳ್ಕೊಂಡು ಬಂದಿವಿ. ಮೋಹ ಯಾವಾಗ ನಷ್ಟ ಆಯ್ತು, ಈ ಸೂಕ್ಷ್ಮ ಶರೀರ ಜ್ಞಾನ ನನಗಾಯ್ತು ಅಂದ್ರೆ ಅದು ತನ್ನಿಂದ ತಾನೇ ಇರ್ಲೇ ಇಲ್ಲವೇ, ಅದು ಇಲ್ಲಾರ್ದಂಗೆ ಆಗ್ತದ. ಆದ್ರೆ ಅದನ್ನ ವಿಚಾರ ಮಾಡಕ್ ನಮ್ಗೆ ಸಮಯನೇ ಸಿಕ್ಕಿಲ್ಲ. ಯಾವಾಗ ಈ ಮೋಹ ಒಳಗೊಂಡಂತ ಈ ಸೂಕ್ಷ್ಮ ಶರೀರ ಏನೈತಲ್ಲ, ಈ ಕಾಮ ಕ್ರೋಧ ಮೋಹನ ರಕ್ಷಣೆ ಮಾಡ್ಕೊಂಡು ಬಂದದಲ್ಲ, ಈ ಮೋಹವನ್ನು ವಿಚಾರ ಮಾಡಿದಾಗ ಆ ಮೋಹ ಇಲ್ಲಾರ್ದಂಗ ಆಯ್ತು ಅಂದ್ರ, ಯಾವ್ದು ಸೂಕ್ಷ್ಮ ಶರೀರ ಇಲ್ಲಾರ್ದಂಗ ಆಯ್ತು ಅಂದ್ರ ನನಗೆ ಯಥಾರ್ಥ ನನ್ನ ಸ್ವರೂಪ ಜ್ಞಾನ ಆಗ್ತದ. ನಷ್ಟೋ ಮೋಹ ಸ್ಮೃತಿ ಆಗ್ತದ. ನಾನೇನದೀನಿ, ನಾ ತಿಳಿಕ್ಕಿಂತ ಮೊದಲು ನಾ ಅದೀನಿ, ನಾನು ಈಗೂ ಅದೀನಿ, ತಿಳಿಕ್ಕಿಂತಲೂ ನಾನು ತಿಳಿದಿಂದ ನಾನೇ ಇರ್ತೀನಿ. ಆದ್ರೆ ತಿಳಿಗೊಡ್ಲಾರ್ದಂಗ ಮಾಡ್ಯದಲ್ಲ ಈ ಸೂಕ್ಷ್ಮ ಶರೀರ ಮೋಹ, ಕಾಮ ಕ್ರೋಧ ಮೋಹ ಏನು ನಮ್ಮನ್ನ ಬಂಧನ ಮಾಡ್ಯವಲ್ಲ, ಆ ಬಂಧನವನ್ನ ಕಳ್ಕೊಳ್ಳೋದೇ ಶಾಸ್ತ್ರ ಉದ್ದೇಶ ಅದ. ಇದು ಸಾಮಾನ್ಯ ಜ್ಞಾನ, ಜ್ಞಾನ ಆಗೋಕ್ಕಿಂತಲೂ ಮೊದಲದ, ಜ್ಞಾನ ಆಗಿಂದನೂ ಐತಿ, ಮತ್ ಜ್ಞಾನ ಆಗಿಂದ ಈ ದೇಹ ಬಿದ್ದು ಹೋಗಿಂದನೂ ಐತಿ. ನಮಗೇನಾಗ್ಯದ ಅಂದ್ರೆ ದೇಹ ಇದ್ದಾಗ ಇಷ್ಟೇ ಅದ ಅನ್ನುವಂತ ಸಾಮಾನ್ಯ ಜ್ಞಾನ, ಇಷ್ಟೇ ನಮ್ಗ ಜ್ಞಾನ ಅದ. ಎಲ್ಲರ ಜೊತೆ ಲೌಕಿಕರಿಗೆ ಅಜ್ಞಾನಿಗಳಿಗೆ ಎಲ್ಲ ಜೀವರಾಶಿಗಳಿಗೆ ಸಾಮಾನ್ಯ ಜ್ಞಾನ ಅದ. ಆದ್ರೆ ವಿಶೇಷ ಜ್ಞಾನ ನಮ್ಗೆ ಶಾಸ್ತ್ರ ಕಲಿಸಿಕೊಡ್ತದ. ವಿಶೇಷ ಜ್ಞಾನ ಆಯ್ತು ಅಂದ್ರ ಈ ಕಲ್ಪಿತ ವಿಶೇಷ ಜ್ಞಾನ ಇಲ್ಲಾರ್ದೇನೈತಲ್ಲ ಚಿದಾಭಾಸ, ಅದು ಇಲ್ಲಾರ್ದಂಗ ಆಗ್ತದ. ಅದ್ರ ಜ್ಞಾನ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಒಳ್ಳೆ ನಮ್ಗ ಶಾಸ್ತ್ರ ಮುಖಾಂತರ ಪರಮಾನುಭೂತಿ ಹೇಳಿಕೊಡ್ತದ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಇನ್ನು ಮುಂದೆ ಏನ್ ಹೇಳಿದ್ರ ಅಂದ್ರ ತನು ಆತ್ಮನಿಗೆಂದು ಪುದವಿಲ್ಲವೆಂತನೆ ಅಂದ್ರ ತನುವಿಗೆ ಅಂದ್ರೆ ಶರೀರಕ್ಕೆ ಆತ್ಮನಿಗೆ ಏನಾಗ್ಯದ ಹೇಗಾದ್ರೂ ಸಂಬಂಧ ಅದನು ಅಂದ್ರೆ ಸಂಬಂಧ ಇಲ್ಲವೇ ಇಲ್ಲ. ಇದನ್ನೇ ಬೇರೆ ಆತ್ಮನೇ ಬೇರೆ ಅದ. ತನುವಿಗೆ ಆತ್ಮನಿಗೆ ಅಂತೂ ಪುದವಿಲ್ಲವೆಂತನೆ ತನು ಮೂರ್ತವಿದು ತಾನು ಅಮೂರ್ತನು. ತನು ಭಿನ್ನ ಅದ್ವಯ ನೆನಪನೆ ತಾನಿಂತು ತನು ಲಯವದು ತಾನ ಲಯನವಾಗಿನಾಗಿ. ಅಂದ್ರ ದೇಹಕ್ಕೂ ಆತ್ಮನಿಗೆ ಹೇಗೆ ಸಂಗತಿ ಇಲ್ಲ ಅಂತ ಕೇಳಿದರೆ, ಶರೀರ ಹಸ್ತ ಪಾದ ಆಕಾರ ಉಳ್ಳದ್ದು ಶರೀರ ಅದ. ನಾ ಹೆಂಗದೀನಿ, ಆತ್ಮ ನಾ ಹೆಂಗದೀನಿ, ನಾನಂದ್ರೆ ಆತ್ಮ, ಇದನ್ನೊಂದೇ ಗಟ್ಟಿ ಯಾವಾಗಲೂ ಹೇಳ್ಬೇಕು. ನಾ ಹೆಂಗದೀನಿ, ಅನೇಕನಾಗಿಯೂ ನಾಶವಂತವಾಗಿರುತ್ತದೆ ಈ ಶರೀರ. ಆತ್ಮನು ಆಕಾರ ರಹಿತನಾಗ್ಯಾನ, ಇವಂಗ ಆಕಾರನೂ ಇಲ್ಲ. ಇವ್ ಹೆಂಗದನ,
ಇವಂಗ ನಾಶನೂ ಇಲ್ಲ. ನಾಶ ಯಾವ್ದಕ್ಕಾಗ್ತದ? ದೇಹ ನಾನಂದ್ರ ಈ ದೇಹ ನಾಶ ಆಗ್ತದ್ರ. ನಾನ್ ಏನ್ರ ನಾಶ ಆಗ್ತೀನಿ ಅಂದ್ರ ಈ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ. ಇದು ಅನಾದಿ, ಆತ್ಮನು ಅನಾದಿ. ಇದು ಸೂಕ್ಷ್ಮ ಶರೀರ ಏನೈತಿಲ್ಲ, ಇದು ಅಜ್ಞಾನ, ಇದು ಕೂಡ ಅನಾದಿ, ಇದು ನಾಶ ಆಗುದಿಲ್ಲ. ಈ ಶರೀರ ಹೋದ್ರೂ ಕೂಡ ಇದು ಇದು ಇದ್ದು ಮತ್ತ ಹುಟ್ಟು ಸಾವು ಕಾರಣ ಆಗ್ತದ. ಯಾವುದು? ಇದು ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಇಲ್ಲಾರ್ದಂಗ ಮಾಡ್ಕೊಂಡಿವ್ ಅಂದ್ರ, ಜ್ಞಾನ ಆಯ್ತು ಅಂದ್ರ ಇದು ಏನಾಗ್ತದ? ಅಜ್ಞಾನ ಹೋಗ್ತದ. ಎಲ್ತನ ಬೆಳಕ ಬೀಳಿಸುದಿಲ್ಲ, ಬೆಳಕಿನ ಜ್ಞಾನ ಆಗುದಿಲ್ಲ, ಅದು ಕತ್ತಲ ಅಜ್ಞಾನ ಇರುವುದೇ. ದೇಹ ನಾನು ಅನವನೇ, ದೇಹಕ್ಕೆ ಸಂಬಂಧಪಟ್ಟು ಎಲ್ಲವರು ಸತ್ಯ ಅನವನೇ ನಾನು ಅಂತೇಳಿ ನಮಗ ಒಂದು ಅನುವಿನಿಂದ ವಿಚಾರ ಮಾಡಕ್ ಹಚ್ಚಾರ. ವಿಚಾರ ಮಾಡಿದ್ವಪ್ಪ ಅಂದ್ರ ನಮ್ಮಲ್ಲಿ ಜ್ಞಾನ ಉದಯ ಆಯ್ತು ಅಂದ್ರ ಇದು ಅಜ್ಞಾನಕ್ಕಿರಕ ಆಸ್ಪದನೇ ಇಲ್ಲ. ಜ್ಞಾನಾಗ್ನಿ ಒಳಗೆ ಹೆಂಗ ಎಲ್ಲಾ ಕರ್ಮಗಳು ಸುಟ್ಟು ಭಸ್ಮ ಆಗಿ ಹೋಗ್ತಾವು, ಅದರಂತೆ ಇಲ್ಲಿ ನಮಗೆ ಇದ್ರ ಜ್ಞಾನ ಆಯ್ತು ಅಂದ್ರ ನಾನು ಆತ್ಮನೇ ಇದೀನಿ ಅಂತ ಆತ್ಮಜ್ಞಾನ ಆಯ್ತು ಅಂದ್ರ ಇದು ಕತ್ತಲ್ ಏನ್ ಅಜ್ಞಾನ, ಈ ದೇಹ ನಾನು, ದೇಹಕ್ಕೆ ಸಂಬಂಧಪಟ್ಟು ಏನ್ ಎಲ್ಲಾ ಜಗತ್ತು ಸತ್ಯ ಅಂತ ತಿಳ್ಕೊಂಡೇವಲ್ಲ, ಇವು ಎಲ್ಲವೂ ಸುಳ್ಳಾಗ್ತಾವು ಅನ್ನುವಂಥದ್ದನ್ನ ಹಿಂಗ ದೃಷ್ಟಾಂತ ಮುಖಾಂತರ ಒಂದು ನಮ್ಗೆ ಅನುಭವಕ್ಕೆ ಬರ್ಲಿ ಅಂತೇಳಿ ಒಳ್ಳೆ ಒಂದು ಅನೇಕ ದೃಷ್ಟಾಂತ ಕೊಟ್ಟು ತಿಳಿಸಿ ಹೇಳಕತ್ತಾರ. ಆತ್ಮನು ಆಕಾರ ರಹಿತನಾಗಿಯು ಎಲ್ಲಾ ಕಡೆ ಇರ್ತಾನ. ಈ ದೇಹ ಒಂದ್ ಕಡೆ ಇರ್ತದೆ, ಇನ್ನೊಂದ್ ಕಡೆ ಇರುದಿಲ್ಲ ಅಂತೇಳಿ ನಿನ್ನೆ ಎಲ್ಲರೂ ಹೇಳ್ಕೊಂಡು ಬಂದಾರ. ಅದಕ್ಕಿನ್ನೂ ಸ್ವಲ್ಪ ಮಾಡಕ್ ಬರ್ಲಿ ಅಂತ ಒಳ್ಳೆ ರಿಪೀಟ್. ಸಕಲ ದೇಹಗಳಲ್ಲಿ ಒಬ್ಬನೇ ಆಗಿಯೂ ನಾಶವಿಲ್ಲದವನು ಆಗಿರುತ್ತಾನೆ. ಆದ್ದರಿಂದ ಎರಡಕ್ಕೂ ಇವ ಹೆಂಗದನ? ನಾಶಕ್ಕೂ ಸಂಬಂಧ ಇಲ್ಲ. ದೇಹ ತೋರ್ತದ, ತೋರಿದ್ ಒಂದ್ ದಿವ್ಸ ನಾಶ ಆಗ್ತದ. ನಾ ತೋರಿಲ್ಲ, ನಾ ನಾಶನೂ ಆಗುದಿಲ್ಲ. ತೋರಿದ ಯಾವ್ದು? ಶರೀರ ನಾನಿಂದಿಲ್ಲ, ಇದು ಒಂದ್ ದಿವ್ಸ ನಾಶ ಆಗ್ತದ. ನಮ್ಗ ನಾಶ ಆಗಿ ನಮ್ ಪ್ರತ್ಯಕ್ಷ ಜ್ಞಾನ ಇದ್ರು ನಾ ಸಾಯ್ದಿಲ್ಲ ಅಂತ ತಿಳ್ಕೊಂಡಿನಿ. ನಾ ಸಾಯ್ತೀನಿ ಅಂದ್ರೆ ಹೆಂಗ್ ಸಾಯ್ತೀನಿ? ಆತ್ಮನು ಸಾಯ್ತಾನ, ನಾನ್ ಇರ್ಲಿಕ್ಕಂತ ಜಗತ್ತೇನೂ ಇಲ್ಲ ಅಂತ ಹಿಂಗ್ ತಿಳ್ಕೊತಾನ. ನೀ ಸತ್ರು ಕೂಡ ಜಗತ್ ಇರ್ತದಪ್ಪ ಅನ್ನೋದು ನಮ್ ಅನುಭವಕ್ಕೆ ಬರೋದು. ನಾ ಸತ್ನಂದ್ರೆ ಏನಾಯ್ತಪ್ಪ, ಮುಗಿತಲ್ಲ, ಜಗತ್ತೇನೆ ಹೋಯ್ತು, ಜಗತ್ತೇನೆ ಸುಳ್ಳಾಯ್ತು ಅಂತೇಳಿ ಒಂದು ಕತಿ ಹೇಳ್ಕೊತ ಬರ್ತಾರ. ಏನಕ್ಕೆ ಸುಮ್ ಎಲ್ಲರಿಗೂ ಕೇಳಿವಿ. ಏನಂದ್ರ ಒಂದು ನರಿ ಹರ್ಕೋತ ಹೊಂಟಿತ್ತಂತ ನೀರಾಗ. ಮಳಿ ಬಂದದ, ನೀರಾಗ ಬಣ್ಮ್ಯಾಗ ಕೂತ ಹರ್ಕೊಂಡ್ ಹೊಂಟದ. ಅವಾಗ ಅದು ನರಿ ಚೀರಾಕತ್ತಿತ್ತಂತೆ. ಏನ್ ಚೀರಾಕತ್ತಂದ್ರ ಜಗತ್ತೇ ಮುಳುಗ್ತದ ಅಂತೇಳಿ ಚೀರಾಡಕತ್ತಿತ್ತಂತ. ಜಗತ್ತೇ ಮುಳುಗ್ತದನ ನೀವ್ರು ಏನ್ ತಿಳ್ಕೊಂಡಿರ್ತ? ಏನೋ ಭವಿಷ್ಯಗಳಂಗ್ ಕಾಣ್ತದ, ಏನೋ ಕೆಡಗಾಲ ಇದ್ದಂಗದ, ನೋಡು ಅದನ್ನ ಏನಾರ ಮಾಡಿ ನರಿನ ರಕ್ಷಣೆ ಮಾಡಿ ಅದ್ರ ಬಾಲಿ ಕೀಳುಮು ಅಂತೇಳಿ ಏನೇನೋ ಅಡ್ಡ ಹೋಗಿ ಅದನ್ನ ಹೆಂಗೋ ಮಾಡಿ ಅದನ್ನ ರಕ್ಷಣೆ ಮಾಡಿ ಅದನ್ನ ಕಡ್ಯಾಕ್ ತೆಗದ್ರತ್ತ. ಏನಾನ ಕುರಾಗ ಚೀರಾಕತ್ತಿದ್ದಲ್ಲ, ಏನ್ ಚೀರ್ತದ ಹೇಳು ಅಂತ ಕೇಳಿದ್ರಂತ ನರಿ. ಅವಾಗ ನರಿ ಅಂತತ, ಜಗತ್ತೇ ಮುಳುಗ್ತದ ಅಂತ ಹೇಳಕತ್ತಿದ್ದಲ್ಲ, ಇದು ಹೆಂಗ್ ಮುಳುಗ್ತದ, ಯಾವಾಗ ಮುಳುಗ್ತದ, ಏನ್ ಇದ್ರ ಸುದ್ದಿ ಅಂತೇಳಿ ಕೇಳಕ್ ಹೋದಾಗ, ಇಲ್ಲಪ್ಪ ಇದು ಜಗತ್ತೇ ನನ್ನ ಪಾಲಿಗೆ ಮುಳುಗ್ತದ. ನಾನು ಸತ್ನಿ ಅಂದ್ರ ಜಗತ್ತೇನೆ ಇಲ್ಲಲ್ಲ, ನಾ ಇದೀನಿ ಅಂತೇಳಿ ಜಗತ್ತೇ ಅದ, ನಾನೇ ಸಾಯ್ತೀನಿ ಅಂತ ಜಗತ್ತೇ ಮುಳುಗ್ತದ ಅಂತ ಹಿಂಗ್ ಹೇಳಿದ್ನ ಅಂತಂದ್ರತ. ಎಲ್ಲಾ ಕೂಡಿದು ಯಾರಿಗ್ ಗುರ್ತಿಲ್ಲ, ಎಲ್ಲರಿಗೂ ಗುರ್ತದಂತಂದ್ರ ಅಂದ್ರ ನಾನ್ ಇದ್ರೆ ಜಗತ್ತೇ ಅಂತ ನಾವ್ ತಿಳ್ಕೊಂಡಿವ್. ನಾನೇ ಸತ್ನಿ ಅಂದ್ರ ನಾನು ಜಗತ್ತೇನು ಸಾಯ್ತದ. ಹಿಂಗೇನೋ ನಮ್ಗೇನ ಭ್ರಾಂತಿ ಆಗ್ಯದಲ್ಲ, ಆ ಭ್ರಾಂತಿಯನ್ನು ಕಳ್ಕೊಳಕ ನಿನಗ ಪ್ರತ್ಯಕ್ಷ ದಿನ ಪ್ರಮಾಣದ ಅನುಭವದ ಜಾಗ್ರದೊಳಗ ಶರೀರ ಇಲ್ಲ, ನೀನದಿ. ಸ್ವಪ್ನದೊಳಗನು ಕೂಡ ಏನೈತಿ? ಸೂಕ್ಷ್ಮ ಶರೀರ ಇಲ್ಲ, ನೀನದಿ. ಸುಷುಪ್ತಿ ಅವಸ್ಥೆದೊಳಗನು ಕೂಡ ನೀನು ಏನು ಅರಿವಿಲ್ಲ, ಎಲ್ಲ ಶರೀರ ಏನು ಸಂಬಂಧ ಇಲ್ಲ. ನೀನು ಮಾತ್ರ ಈ ಮೂರು ಕಾಲಕ್ಕೆ ಸಾಕ್ಷಿಯಾಗಿದಿ. ನಾವು ಪ್ರತ್ಯಕ್ಷ ಅದ. ಜಾಗ್ರನು ಅನುಭವಿಸ್ತೀನಿ ನಾನು, ಸ್ವಪ್ನವನ್ನು ಅನುಭವಿಸ್ತೀನಿ, ಮತ್ ಸುಸುಪ್ತಿನ ನಾನು ಅನುಭವಿಸ್ತೀನಿ. ನಾನು ಅನುಭವಿಸಿದ್ರು ಕೂಡ ನನಗ ತಿಳಿಗೊಡ್ಲಾರ್ದಂಗ ಈ ಭ್ರಾಂತಿ ಆಗ್ಲಿ ಅಜ್ಞಾನ ಆಗ್ಲಿ ನಮ್ಗೆ ಹೆಂಗ್ ಅಡ್ಡಿಪಡಿಸಿದ ಈ ಮೋಹ, ಈ ದೇಹದ ಮ್ಯಾಗಿರುವಂತ ಮೋಹ, ಈ ದೇಹದ ಮೋಹನಿಂದ ಈ ದೇಹಕ್ಕೆ ಸಂಬಂಧಪಟ್ಟು ಎಲ್ಲ ಹೆಂಡ್ರು ಮಕ್ಕಳು ಇವು ಎಲ್ಲವೂ ಕೂಡ ಏನಾಗಿದೆ? ಮೋಹ ಆಗಿ ಜ್ಞಾನಕ್ಕೆ ತಿಳ್ಕೊಳ್ಳಾರಂಗ ಅಡ್ಡಿಪಡಿಸ್ಯದ ಅನ್ನುವಂಥದ್ದನ್ನ ಮತ್ತಿಷ್ಟು ಇಲ್ಲಿ ನಮ್ಗೆ ಹಿಂಗ ಸ್ಪಷ್ಟ ಮಾಡ್ತಾರ. ಈ ದೇಹ ಹೋದ್ರು ನಾನು ಇರ್ತೀನಿ, ಈ ದೇಹಗಳು ಹೆಂಗದವು, ಅವಯಗಳದಾವ್, ಎಲ್ಲ ಅದಾವು, ನನಗ್ ಮಾತ್ರ ಏನೂ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ಸ್ಪಷ್ಟ ಮಾಡಿದ್ರು. ಹೆಂಗಂದ್ರ ಸಕಲ ದೇಹಗಳಲ್ಲಿ ಒಬ್ಬನೇ ಆಗಿಯೂ ನಾಶವಿಲ್ಲದವನು ಆಗಿರುತ್ತಾನೆ. ಆದ್ದರಿಂದ ಎರಡಕ್ಕೂ ಸಂಬಂಧವಿಲ್ಲ. ಇದು ದೇಹಕ್ಕ ಆತ್ಮನಿಗೆ ಹೇಗೆ ಸಂಗತಿ ಇಲ್ಲ ಎಂದು ಕೇಳಿದರೆ ಹೆಂಗ್ ಸಂಬಂಧ ಇಲ್ಲ ಅಂದ್ರ, ಶರೀರ ಹಸ್ತ ಪಾದಾದಿ ಆಕಾರವುಳ್ಳ ಈ ದೇಹಗಳು ಮಾತ್ರ ಬ್ಯಾರೆ ಬ್ಯಾರೆ ಅದಾವು. ಆದ್ರೆ ದೇಹಗಳು ಬ್ಯಾರೆ ಆದ್ರೂ ಕೂಡ ಆತ್ಮ ಏನ್ರ ಹೋಗ್ತಾನ ಅಂದ್ರಿಲ್ಲ. ಹೆಂಗ ಅನೇಕ ಕೊಡಗಳನ್ನ ನೀರ್ ತುಂಬಿಟ್ಟಿವಿ, ಆ ಕೂಡ ಒಳಗ ಆ ಸೂರ್ಯನ ಬೆಳಕು ಬಿದ್ದದ, ಆದ್ರ ಆ ಕೊಡ ಚೆಲ್ಲಿದ್ರ ಇನ್ನ ಅನೇಕ ಕೊಡಗೊಳಗ ಏನ್ರ ಸೂರ್ಯ ಹೊಕ್ಕನು ಅಂದ್ರಿಲ್ಲ.
ಆ ಕೊಡದೊಳಗ ಒಬ್ಬ ಸೂರ್ಯ ಹೋಗ್ತಾನ. ಹಂಗ ಅನೇಕ ಕೊಡಗಳೊಳಗೂ ಕೂಡ ಒಬ್ಬನೇ ಸೂರ್ಯನ ಬೆಳಕ ಹೆಂಗ ಎಲ್ಲದರೊಳಗೂ ಬಿದ್ದದ, ಹಂಗ ಆತ್ಮನ ಬೆಳಕ ಎಲ್ಲದರೊಳಗೂ ಕೂಡ ಆತ್ಮನ ಸತ್ತ ತಗೊಂಡು ಎಲ್ಲವೂ ಕೂಡ ಎಲ್ಲಾರು ಕೂಡ ಇಂದ್ರಿಯಗಳು ಕಾರ್ಯ ಮಾಡ್ತಾವ ಅನ್ನುವಂಥದ್ದು ನಮ್ಗೆ ಸ್ಪಷ್ಟತೆ ಆಯ್ತು ಅಂದ್ರ ಆತ್ಮ ಒಬ್ಬನೇ ಅದಾನ, ಎಲ್ಲರೊಳಗೂ ಇದ್ದ ಒಬ್ಬನೇ ಅದಾನ, ಎಲ್ಲ ಜೀವರಾಶಿಗಳಿಗೂ ನಾನೇ ಇದೀನಿ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ ಅನ್ನುವಂಥದ್ದು ಇಲ್ಲಿ ತಿಳಿಸಿ ಹೇಳ್ಕೊತ ಹೊಂಟಾರ. ಮುಂದೆ ಹೆಂಗಂದ್ರೆ 2ನೇ ನುಡಿ ಒಳಗ ತನು ದೃಶ್ಯವಾದ ಆತ್ಮನೇ ದೃಶ್ಯ, ರೂಪ ತನು ಮಿಥ್ಯ ಎನಿಪುದು ತಾನೇ ಸನ್ಮಾತ್ರನು, ತನು ದುಃಖ ಪಿಂಡವರಿವೆ ಸುಖಮಯವಾಗಿ ನೀದಿ, ತನುವಿಗೆ ತನಗೆ ಮೇಳನವಿಲ್ಲ ಅದಕ್ಕೆ ನಿನಗೇನು ಸಂಬಂಧವೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ಕೊತ ಬಂದರೆ, ದೇಹಕ್ಕೆ ತನಗೆ ಆತ್ಮನಿಗೆ ಏನು ಮೇಳವಿಲ್ಲ ಅಂದ್ರೆ ಸಂಬಂಧ ಇಲ್ಲ ಅಂತೇಳಿ ಹೇಳಿದ್ರು. ಇದು ಹೆಂಗಪ್ಪ ಅಂದ್ರ ದೇಹವು ಬಾಲ್ಯಾವಸ್ಥೆಗಳಿಂದ ಕಾಣಿಸಿಕೊಳ್ಳುತ್ತದೆ, ಆತ್ಮನು ಕಾಣಿಸಿಕೊಳ್ಳುವುದಿಲ್ಲ. ಬಾಲ್ಯದ ಒಳಗಿನ ವ್ಯವಹಾರಗಳನ್ನ ನನಗೆ ಕಾಣ್ತದ, ನಾನೇನಿದ್ದೀನಿ ಆತ್ಮದೀನಿ, ನಾನು ಆತ್ಮ ಬಾಲ್ಯದ ವ್ಯವಹಾರಗಳನ್ನ ಎಲ್ಲವನ್ನೂ ತಿಳಿದೇ ಹೇಳ್ತೀನಿ. ಯೌವನ ಅವಸ್ಥೆ ಬರ್ತದ ಅದನ್ನು ತಿಳಿದು ಹೇಳ್ತೀನಿ, ಮುಪ್ಪಿನ ಅವಸ್ಥೆ ಬರ್ತದ ಅದನ್ನು ನಾನು ಅದೀನಿ ಅಂತೇಳಿ ಅದನ್ನು ಹೇಳ್ತೀನಿ. ನಾ 3 ಏಕಕಾಲಕ್ಕೆ ಹೇಳ್ತೀನಿ. ಆತ್ಮ 3 ನಾನು ಈ ದೇಹದೊಳಗಿದ್ದು 3 ಈ ಶರೀರಕ್ಕಾಗುವ ಅವಸ್ಥೆಗಳನ್ನ ನಾನು ತಿಳಿದೇ ಹೇಳ್ತೀನಿ. ಆದ್ರೆ ಇದು ಬಾಲ್ಯದಾಗಿದ್ದದ್ದು ಈಗಿಲ್ಲ, ಈಗಿದ್ದದ್ದು ಮುಪ್ಪಿನಾಗಿಲ್ಲ. ನಮಗೇನದ ಇದು ಪ್ರತ್ಯಕ್ಷ ಜ್ಞಾನ ಅದ. ಈ ಶರೀರದ ವಿಕಾರಗಳು ಆಗ್ಲಿ, ಶರೀರದೊಳಗೆ ಆಗುವ ಬದಲಾವಣೆ ಆಗ್ಲಿ ನಾನು ಮಾತ್ರ ಅರಿಯುವುದರಿಂದ ನಾನು ಯಾವಾಗಲೂ ಹಂಗೆ ಇದ್ದೀನಿ. ಇವು ಮಾತ್ರ ಎಲ್ಲವೂ ಬದಲಾವಣೆ ನನ್ನಿಂದ ತೋರ್ತಾವು, ನನ್ನೊಳಗೆ ಇವು ತೋರ್ತಾವು ಅನ್ನುವಂಥದ್ದನ್ನ ಗೊತ್ತಾಗ್ತದ. ಮುಂದೆ ಏನ್ ಹೇಳಿದ್ರಪ್ಪ ಅಂದ್ರ ಅಕಸ್ಮಿತ ಶರೀರವು ಅಕಸ್ಮಿತ ಮಧ್ಯದಲ್ಲಿ ತೋರಿ ನೀರು ಗುರುಳಿಯಂತೆ ನಾಶವಾಗುತ್ತದ. ಆತ್ಮನು ತಾನು ಅಡಗದೆ ಯಾವಾಗಲೂ ಇರತಕ್ಕವನು ಆಗಿರ್ತಾನೆ. ದೇಹವು ಬೇನೆ ಮುಂತಾದಗಳಿಂದ ದುಃಖ ರೂಪವಾಗಿರ್ತದೆ, ತಾನು ಯಾವಾಗಲೂ ಸುಖ ಸ್ವರೂಪವಾಗಿರ್ತಾನೆ. ಆದ್ರಿಂದ ತನುವಿಗೂ ತನಗೆ ಯಾವ ಸಂಬಂಧ ಇಲ್ಲ. ತನು ಹೆಂಗದ, ಇದು ದುಃಖ ರೋಗ ಬತ್ತು ಅಂದ್ರೆ ದುಃಖವನ್ನು ಅನುಭವಿಸ್ತದ. ಆದ್ರ ಆತ್ಮನಿಗೆ ಏನಾರ ದುಃಖ ಆಗ್ತಾವನು ಅಂದ್ರ ಆತ್ಮನಿಗೆ ದುಃಖ ಇಲ್ಲ. ಒಂದ್ ವೇಳೆ ತನು ರಗಡು ಬ್ಯಾನ್ ಹಾಕಿರ್ತದ, ಏನೋ ಆಗ್ತದ, ಅಲ್ಲಿ ನಿದ್ದೆ ಹತ್ತು ಅಂದ್ರ ತನುವಿನ ಅವರ ಮರುತ್ನು ಅಂದ್ರ ಅವಾಗ ಹೆಂಗಿರ್ತಾನ, ಆನಂದವಾಗಿರ್ತಾನ. ಅದೇ ಜಾಗೃತಕ್ಕೆ ಬಂತು ಶರೀರ ನಾನು ಅಂದ್ರೆ ಅವ ಏನ್ ಮಾಡ್ತಾನ, ನಾನೇ ಶರೀರ ಅಂತೇಳಿ ಮತ್ತಲ್ಲಿ ದುಃಖ ಅನುಭವಿಸ್ತಾನ. ಆದ್ರ ಆತ್ಮ ದುಃಖ ಅನುಭವಿಸ್ತಾನನು ಅಂದ್ರ ಅವ ಯಾವುದಕ್ಕೂ ದುಃಖಿ ಅಲ್ಲ ಅನ್ನುವಂಥದ್ದನ್ನ ನಮಗ್ ಸ್ಪಷ್ಟ ಗೊತ್ತಾಯ್ತು. ಈಗ ಏನ್ ಹೇಳಿದ್ರಪ್ಪ ಅಂದ್ರ ಈ ದೇಹದ ಸಂಘವಿಲ್ಲದರಿಂದ ಆದ್ರೆ ಧರ್ಮ ಕರ್ಮಗಳು ತನಗೆ ಸಂಬಂಧ ಇಲ್ಲ. ತನುವಿನೊಡನೆ ಸಂಘ ಅನುದಿನಮಿಲ್ಲಾಗಿ ತನು ಧರ್ಮ ಕರ್ಮಗಳು ದೊಡಗೂಟ ಇನಿತೆಲ್ಲ ಆತ್ಮನಿಗೆ ತಿಳಿದಂದು ಕೇಳನ್ನೇ ಮನದನ್ನೇ ಮೈತ್ರಿ ಮುದದಿಂದ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು, ಮುದದಿಂದ ಪ್ರೀತಿಯಿಂದ ಮೈತ್ರಿ ಕೇಳುವುದು, ಸಂತೋಷದಿಂದ ಕೇಳು. ಅಂದ್ರ ತನು ಧರ್ಮ ಕರ್ಮಗಳು ಏನದಾವ, ದೇಹದ ಧರ್ಮಗಳದಾವು. ಇದಕ್ಕ ಧರ್ಮಗಳ ದೇಹದ ಧರ್ಮಗಳು ನಾವು ಹೇಳ್ಕೊತ ಬಂದೇವಿ. ಹಸಿವ ತೃಷಿಯ ಪ್ರಾಣದ ಧರ್ಮ ಅದಾವು, ಹುಟ್ಟು ಸಾವು ಶರೀರ ಧರ್ಮ ಅದಾವು ಅಂತ ನಮ್ಗೆಲ್ಲರಿಗೂ ಅನುಭವ ಐತೆ. ಮತ್ತ ಹಂಗಾರ ಇವು ಹೆಂಗ ನನಗ ಆಗ್ತಾವು? ಇದ್ರ ಧರ್ಮನೇ ಬ್ಯಾರೆ ಅದಾವು, ಆತ್ಮನ ಧರ್ಮನೇ ಬ್ಯಾರೆ ಅದಾವು. ಆತ್ಮ ಹೆಂಗದಾನ, ಇವಕ್ಕ ಎಲ್ಲವನ್ನು ತಾನು ಅರಿತಿ, ನಾನು ಅರಿಯುವುದರಿಂದ ಇವು ನಾನಾಗುವುದಿಲ್ಲ. ಈ ಹೆಂಗದ ಹುಟ್ಟು ಸಾವು ಮತ್ತ ಸುಖ ದುಃಖಗಳು ಮನುಷ್ಯನ ಧರ್ಮ ಅದಾವು, ಹುಟ್ಟು ಸಾವು ಶರೀರ ಧರ್ಮ ಅದಾವು. ಅಹಂಕಾರ ಪಡೋದು ಬುದ್ಧಿ ಧರ್ಮದ, ಮತ್ತ ಅರುಮರು ಬುದ್ಧಿ ಧರ್ಮದ, ಚಿತ್ತಿನ ಧರ್ಮದ. ನಮ್ಗೆಲ್ಲವೂ ಕೂಡ ಅನುಭವದ. ಪ್ರತ್ಯಕ್ಷ ಜ್ಞಾನ ಇದ್ರೂ ಕೂಡ ಇದು ಏನಾಗ್ಯದ, ನನಗ ಮರುವಾದ ಸಂಬಂಧ ನನಗೆ ಆಗ್ಯದ ಅಂತೇಳಿ ನಾ ಏನ್ ತಿಳ್ಕೊಂಡಿಲ್ಲ. ಅದಕ್ಕ ನೀವು ನಿನ್ನ ಧರ್ಮ ಅಲ್ಲಪ್ಪ, ಆತ್ಮನ ಧರ್ಮ ಅಲ್ಲ, ಇವು ಅನಾತ್ಮದ ಧರ್ಮಗಳದಾವು. ಹಿಂಗ ನೀ ತಿಳ್ಕೊಂಡಿ ಅಂದ್ರ ಆತ್ಮನೇ ಬೇರೆ ಅನಾತ್ಮನೇ ಬೇರೆ ಅನ್ನುವಂತ ಬೇರ್ಪಡಿಸಿ ತಿಳಿಯಾಕ ಬರ್ತದ.